जयत्यजो क्षीणसुखात्मकुम्भः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरेशचन्द्रमाः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಪರಮ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ವಿಶ್ವೇಶ ತೀರ್ಥ ಗುರುಗಳ ಚರಣ ಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ರಾಮನವಮಿಯ ಸಂದರ್ಭದಲ್ಲಿ ನಡೆದಿರ್ತಕ್ಕಂತಹ ರಾಮಕಾರಕ ಜಪದ ಹೋಮದ ಈ ಸಂದರ್ಭದಲ್ಲಿ ಸಕಲ ಲೋಕಕ್ಕೆ ಒಡೆಯನಾಗಿರ್ತಕ್ಕಂತಹ ರಾಮಚಂದ್ರನ ಒಂದು ಕರುಣೆಯನ್ನು ಮೆಲುಕು ಹಾಕುವ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ರಾಮಚಂದ್ರ ಭಗವಂತ ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತನಾಗಿ ಈ ಜಗತ್ತಿನಲ್ಲಿ ಅವತಾರ ಮಾಡಿ ಸಕಲ ಸಜ್ಜನರ ಉದ್ಧಾರವನ್ನು ಮಾಡ್ತಾ ಲೋಕ ಶಿಕ್ಷಣವನ್ನು ಕೂಡ ಪರಮಾತ್ಮ ಕೊಟ್ಟಿದ್ದಾನೆ. ನಾವು ಪರಮಾತ್ಮನನ್ನು ಲೋಕದಲ್ಲಿ ಹೇಗಿರಬೇಕು ಅಂತನ್ನೋದು ಕಲಿಸಿದ ಅಂತನ್ನೋದು ಒಂದು ರೀತಿಯಿಂದ ತಿಳ್ಕೊಂಡ್ರೆ, ಆ ಪರಮಾತ್ಮ ಎಲ್ಲವನ್ನು ಕಲಿಸಿದ ಆದ್ದರಿಂದ ನಮಗೆ ಕಲಿಸ್ತಕ್ಕಂತಹ ಶಿಕ್ಷಕರು ಹೇಗಿರ್ತಾರೋ ಹಾಗೆ ಪರಮಾತ್ಮನು ಒಬ್ಬ ಶಿಕ್ಷಕ ಅಂತ ಹೇಳಿ ಇಷ್ಟೇ ಅಂದ್ಕೊಳ್ಬಾರ್ದು. ಅವ ಪರಮಾತ್ಮ ಏನು ಅಂತ ಹೇಳಿ ಕೇಳಿದ್ರೆ ಅವನ ಗುಣಗಳನ್ನು ನೋಡಿ ಇಂತಹ ಗುಣಗಳು ಲೋಕದಲ್ಲಿ ಯಾರಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದ ಮೇಲೆ ಅಂತಹ ಅಸದೃಶನಾಗಿರ್ತಕ್ಕಂಥ ವ್ಯಕ್ತಿ ಯಾರಾಗಿರಬೇಕು ಅಂತಂದರೆ ಅದು ಪರಮಾತ್ಮನೇ ಆಗಿರಬೇಕು. ಹಾಗಾದರೆ ರಾಮಚಂದ್ರ ಅವ ಲೋಕದಲ್ಲಿ ಎಲ್ಲರೂ ಹಾಗೆ ಬದುಕ್ತಾ ಇದ್ದಾನೆ ಅಂತ ಅಂದ್ಕೊಂಡಾಗ ಅವನನ್ನು ಮನುಷ್ಯ ಅಂತ ನಾವು ತಿಳ್ಕೊಳ್ಬಾರ್ದು. ಮನುಷ್ಯ ರೂಪದಿಂದ ಪರಮಾತ್ಮ ಇದ್ದು ಲೋಕಕ್ಕೆ ಶಿಕ್ಷಣ ಮಾಡ್ತಾ ಇದ್ದಾನೆ ಅಂತ. ಪರಮಾತ್ಮ ಅವ ತಂದೆ ಆಗ್ತಾನೆ, ತಾಯಿ ಆಗ್ತಾನೆ, ಬಂಧು ಬಳಗ ಎಲ್ಲವೂ ಕೂಡ ಆಗ್ತಾನೆ ಅಂತ ಅನ್ನೋದನ್ನು ನಾವು ಕೇಳಿದ್ದೀವಿ. ಇದನ್ನೇ ಕೃಷ್ಣಾವತಾರದಲ್ಲಿ ಗೋಪಿಕಾ ಸ್ತ್ರೀಯರು ಪರಮಾತ್ಮನನ್ನು ನೋಡಬೇಕು ಅಂತ ತವಕದಿಂದ ಕೂತ್ಕೊಂಡಾಗ ಪರಮಾತ್ಮ ಕಾಣಿಸ್ತೇ ಇದ್ದಾಗ ಅವರು ಹೇಳ್ತಾರೆ, ನಾವೆಲ್ಲ ಮನೆ ಬಿಟ್ಟು ಬಂದಿದ್ದೀವಿ. ಪತಿಸುತಾನ್ವಯ ಭ್ರಾತೃ ಬಾಂಧವಾನ್ ಅತಿ ವಿಲಂಘ್ಯತೆ ಹೆಚ್ಚುತ್ತಾಗತಾ ಅಂತ. ಪರಮಾತ್ಮ ನಾವೆಲ್ಲ ಮನೆಯಲ್ಲಿ ಬಂಧುಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಅವರೆಲ್ಲರನ್ನ ಬಿಟ್ಟು ಬಂದಿದ್ದೀವಿ. ಆದರೆ ಯಾಕೆ ಬಂದಿದ್ದೀವಿ ಅಂತ ಹೇಳಿ ಕೇಳಿದರೆ, ತಂದೆ ಬೇರೆ ಆಗ್ತಾನೆ, ತಾಯಿ ಬೇರೆ ಆಗ್ತಾರೆ, ಬಂಧು ಬಳಗದಲ್ಲಿ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಮಕ್ಕಳು ಅಂತಂತ ಏನಿರ್ತಾರೆ ಅವರೆಲ್ಲ ಬೇರೆ ಬೇರೆ ಆಗ್ತಾರೆ. ಆದರೆ ಇವೆಲ್ಲ ಒಟ್ಟಿಗೆ ಸೇರುವಂತಹ ಗುಣಗಳು, ತಂದೆ ತಾಯಿ ಬಂಧು ಬಳಗ ಭ್ರಾತೃ ಬಾಂಧವ ಎಲ್ಲರೂ ಸೇರುವಂತಹ ಒಂದು ಗುಣ ಯಾರಲ್ಲಿದೆ ಅಂತಂದರೆ ಅದು ಪರಮಾತ್ಮನಲ್ಲಿದೆ. ಅವ ಎಲ್ಲ ರೀತಿಯಿಂದಲೂ ಆಗಲಿಕ್ಕೆ ಸಾಧ್ಯ ಅದು. ಅದಕ್ಕೆ ಅಂತಹ ಪರಮಾತ್ಮನನ್ನು ನಾವು ಚಿಂತನೆ ಮಾಡಬೇಕು. ಅವ ಸರ್ವೋತ್ತಮ ಅಂತೇಳಿ ಆಚಾರ್ಯರು ಶ್ರೀಮದ್ ಆಚಾರ್ಯರು ಹಾಕಿಕೊಟ್ಟಿರ್ತಕ್ಕಂತಹ ಮಾರ್ಗದಲ್ಲಿ ನಾವು ನಡಿಬೇಕು. ಯಾಕೆ ಅಂತಂದರೆ ಮುಖ್ಯ ಪ್ರಾಣದೇವರು ಬಹಳ ಮುಖ್ಯ ನಮ್ಮ ಜೀವನದಲ್ಲಿ. ಉಪನಿಷತ್ ತಿಳಿಸಿಕೊಡ್ತದೆ, ನಾವು ಮಾಡಿರ್ತಕ್ಕಂತಹ ಕರ್ಮಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡತಕ್ಕಂತಹದ್ದು ಅದು ಮುಖ್ಯ ಪ್ರಾಣದೇವರು ಮಾಡ್ತಾರಂತ. ತಸ್ಮಿನ್ನಪೋ ಮಾತರಿಶ್ವಾದದಾತಿ. ಆಪಹ ಅಂತಂದರೆ ಕರ್ಮಗಳು ಅಂತ ಅರ್ಥ. ಆ ಕರ್ಮಗಳನ್ನು ನಾವು ಮಾಡಿರ್ತಕ್ಕಂಥ ಸತ್ಕರ್ಮಗಳನ್ನು ಪರಮಾತ್ಮನ ಪಾದಾರವಿಂದಗಳಲ್ಲಿ ಹಾಕಿ ಇವನನ್ನು ಉದ್ಧಾರ ಮಾಡುವಂತ ಪ್ರಾರ್ಥನೆ ಮಾಡೋರು ಮುಖ್ಯ ಪ್ರಾಣದೇವರು. ಹಾಗಾದರೆ ರಾಮಚಂದ್ರನ ಪಾದಗಳಲ್ಲಿ ಮಹಾಭಕ್ತಿಯನ್ನು ಮಾಡಿರತಕ್ಕಂತಹ ಮುಖ್ಯ ಪ್ರಾಣದೇವರು ಯಾರು ಅಂತ ಹೇಳಿ ಕೇಳಿದರೆ ಅದು ಹನುಮಂತ ದೇವರು ಆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿದ್ದಾರೆ. ಆ ಪರಮಾತ್ಮನಲ್ಲಿ ಎಂಥ ಭಕ್ತಿಯನ್ನು ಮಾಡಿದ್ದಾರೆ, ರಾವಣನಿಗೆ ಎಚ್ಚರಿಸ್ತಾರೆ, ನ ರಾಮ ಬಾಣ ಧಾರಣೆ ಕ್ಷಮಾ ಸುರೇಶ್ವರ ಅಪಿ ಅಂತ ಹೇಳಿ. ರಾಮಚಂದ್ರನ ಒಂದು ಗುಣವನ್ನು ಮುಕ್ತ ಕಂಠದಿಂದ ಹೊಗಳಿಕ್ಕೆ ಯಾರಿಗೂ ಬರ್ತದೆ ಅಂತ ಹೇಳಿ ಕೇಳಿದ್ರೆ ಅದು ಪ್ರಾಣದೇವರಿಗೇನೆ ಬರ್ತದೆ, ಬೇರೆ ಯಾರಿಗೂ ಆಗೋದಿಲ್ಲ. ಅಷ್ಟು ಅವ್ರು ಹೇಳ್ತಾರೆ, ರಾವಣನಿಗೆ ಎಚ್ಚರಿಕೆ ಕೊಡ್ತಾರೆ, ನಾ ರಾಮಬಾಣ ಧಾರಣೆ ಕ್ಷಮ. ರಾಮಚಂದ್ರ ಬಂದು ಯುದ್ಧಕ್ಕೆ ಅಂತ ನಿಂತುಕೊಂಡ್ರೆ ಅವನ ಬಾಣವನ್ನು ಎದುರಿಸಲಿಕ್ಕೆ ಕ್ಷಮಾ ಸುರೇಶ್ವರ ಅಕ್ಷಮಾ ಸುರೇಶ್ವರ ಸುರೇಶ್ವರರಾಗಿರ್ತಕ್ಕಂಥ ದೇವತೆಗಳಿಗೂ ಕೂಡ ಬಾಣ ಧಾರಣೆಯನ್ನು ಮಾಡ್ತಕ್ಕಂಥದ್ದು ಆಗೋದಿಲ್ಲ. ಅದರಿಂದ ನೀನು ರಾವಣ ಎಷ್ಟು ಆಗಿರ್ತಿ, ಅದರಿಂದ ಆ ರೀತಿ ಮಾಡ್ಕೊಳ್ಬೇಡ ಅಂತ ಹೇಳ್ತಾರೆ.
ಅದರಿಂದಾಗಿ ಅಂತಹ ಹನುಮಂತ ದೇವರು ಮಾಡಿರತಕ್ಕಂತಹ ಭಕ್ತಿ ಅದು ಬಹಳ ಶ್ರೇಷ್ಠ. ನೀವು ನೋಡ್ರಿ, ರಾಮಾಯಣ ತಿಳಿಸಿಕೊಡ್ತದೆ. ಏನು ತಿಳಿಸಿಕೊಡ್ತದೆ ಅಂತಂದರೆ, ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿ ಅಂತ ಹನುಮಂತ ದೇವರ ಬಗ್ಗೆ ಹೇಳ್ತಾರೆ. ನೀವು ರಾಮಚಂದ್ರ ದೇವರ ಬಗ್ಗೆ ಎಲ್ಲೇ ಒಂದು ಮಾತಾಡ್ರಿ, ಏನೇ ಒಂದು ಶ್ರೀರಾಮ ಅಂತಂತಂದ್ರೆ ಅಲ್ಲಿ ಕೈ ಮುಕ್ಕೊಂಡು ಪ್ರಾಣದೇವರು ಸನ್ನಿಹಿತರಾಗಿರ್ತಾರಂತೆ. ಅಂದರೆ ಅಷ್ಟು ಭಕ್ತಿ ಆ ಪ್ರಾಣದೇವರಿಗೆ. ಆ ಪ್ರಾಣದೇವರೇ ಹನುಮಂತ ದೇವರು. ಆ ಮುಖ್ಯ ಪ್ರಾಣದೇವರು ಬೇರೆ ಯಾರಲ್ಲ, ಹನುಮಂತ ದೇವರೇ. ಆ ಹನುಮಂತ ದೇವರು ಮಾಡಿರ್ತಕ್ಕಂಥ ಭಕ್ತಿ ಅದು ಅತ್ಯುತ್ತಮ ಭಕ್ತಿ. ಅದಕ್ಕೆ ಹೇಳ್ತಾರೆ, ಶ್ರೇಷ್ಠೋ ನ ರಾಮಸ್ಯ ಬಭೂವ ತಸ್ಮಾನ್ ನ ರಾಮರಾಜ್ಯ ಸುಲಭಂಚ ಕಿಂಚಿತ್ ತತ್ಪಾದ ಸೇವಾ ರತ್ರೇಶನೇಚ ತಥಾಪಿ ಭೋಗಾನಂದ ಸಾವಿರಕ್ತಿ ಅಂತ ಪಂಡಿತಾಚಾರ್ಯರು ಪ್ರಾಣದೇವರ ಬಗ್ಗೆ, ಹನುಮಂತ ದೇವರ ಬಗ್ಗೆ ಹೇಳಬೇಕಾದ್ರೆ ಈ ಮಾತನ್ನು ಹೇಳ್ತಾರೆ. ರಾಮರಾಜ್ಯದಲ್ಲಿ ಆ ಏನು ರಾಮಚಂದ್ರ ದೇವರು ರಾಜ್ಯದ ಆಳ್ವಿಕೆಯನ್ನು ಮಾಡ್ತಾ ಇರಬೇಕಾದ್ರೆ ಅಸುರ ಭಕ್ತ ಕಿಂಚಿತ್ ಯಾವುದೇ ಸುಲಭ ಅಲ್ಲ. ನನಗೆ ಏನು ಬೇಕು ಎಲ್ಲವೂ ಕೂಡ ಸಿಕ್ತಿತ್ತಲ್ಲಿ. ಇಂಥದ್ದು ಸಿಗೋದಿಲ್ಲ ಅಂತಿಲ್ಲ. ನಾನು ಏನು ಕೇಳಿದ್ರು ರಾಮದೇವರು ಕೊಡಲಿಕ್ಕೆ ಅಷ್ಟು ಏನಂತ ಕೇಳಿದ್ರು ಸಮರ್ಥರಿದ್ದಾರೆ ಅಂತ ಇರಬೇಕಾದ್ರೆ, ಆದರೆ ಏನೇನೋ ಕೇಳ್ಬೋದಿತ್ತು. ಅವ್ರು ಮಾಡಿರ್ತಕ್ಕಂತಹ ಕಾರ್ಯಕ್ಕೆ, ಹನುಮಂತ ದೇವರು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ರಾಮದೇವರ ಹತ್ರ ಏನು ಬೇಕಾದರೂ ಕೇಳ್ಬೋದಿತ್ತು. ಅಂತಹ ಲೋಕಾದಿ ಲೋಕಗಳಿಗೆ ಒಡೆಯನಾಗಿರ್ತಕ್ಕಂಥ ಭಗವಂತ, ಸ್ವತಂತ್ರನಾಗಿರ್ತಕ್ಕಂಥ ಭಗವಂತ, ಸುಖ ಸ್ವರೂಪಿಯಾಗಿರ್ತಕ್ಕಂಥ ಭಗವಂತನ ಹತ್ರ ಏನು ಬೇಕಾದರೂ ಕೇಳ್ಬೋದಿತ್ತು. ಆದರೆ ಅವ್ರು ಏನು ಕೇಳಿದ್ರು ಹನುಮಂತ ದೇವರು ಅಂತ ಹೇಳಿ ಕೇಳಿದರೆ, ಕೇವಲ ತತ್ಪಾದ ಸೇವಾ ರತಿಹಿ, ಆ ರಾಮಚಂದ್ರನ ಪಾದಗಳಲ್ಲಿ ಭಕ್ತಿ ಮಾತ್ರ ನನಗೆ ಬೇಕು, ಬಿಟ್ಟು ಬೇರೆ ಏನು ಬೇಕಾಗಿಲ್ಲ. ಅಂದರೆ ರಾಮಚಂದ್ರನಲ್ಲಿ ಮಾಡತಕ್ಕಂತಹ ಭಕ್ತಿ ಅದು ಏನಂತ ಹೇಳಿದ್ರೆ ಜನ್ಮದ ಉದ್ಧಾರಕ್ಕೆ ಕಾರಣ ಆಗ್ತದೆ. ಅಷ್ಟು ಕಾರಣ. ಯಾಕೆ ಅಂತಂದ್ರೆ ಅವನು ಮೋಕ್ಷವನ್ನು ಕೊಡ್ತಕ್ಕಂಥವನೇ ಅವನು ಆಗಿರಬೇಕಾದಾಗ ಬೇರೆ ಏನು ಕಾರಣ? ಅದಕ್ಕೆ ಅವನು ಕರೀತಾನೆ, ಏ ಮೋಕ್ಷ ಪದೇಚ್ಛವಾಹ ಸಮಾಯಾತ ಸಮಾಯಾತ. ಯಾರ್ಯಾರಿಗೆ ಮೋಕ್ಷ ಬೇಕಾಗಿದೆ ಅವರು ನನ್ನ ಹತ್ರ ಬರ್ರಿ ಅಂತ ಕರೆದಿರ್ತಕ್ಕಂತಹ ಭಗವಂತನ ರೂಪ ಅದು ರಾಮಚಂದ್ರನ ರೂಪ. ಆದ್ದರಿಂದಾಗಿ ಅಂತಹ ಭಕ್ತಿಯನ್ನು ನೋಡಿ ಕಲಿಬೇಕು. ರಾಮಚಂದ್ರನಲ್ಲಿ ಹೇಗೆ ಭಕ್ತಿ ಮಾಡಬೇಕು ಅನ್ನೋದನ್ನ ರಾಮಾಯಣ ತಿಳಿಸಿಕೊಟ್ಟಿದೆ. ಹನುಮಂತ ದೇವರನ್ನು ನೋಡಿ ಕಲೀರಿ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಭಗವಂತನಲ್ಲಿ ನೀವು ಸಂದೇಹ ಪಡಬೇಡ್ರಿ ಅಂತನ್ನೋದನ್ನ ಸುಗ್ರೀವನಿಂದ ನೋಡಿ ಕಲಿಬೇಕು ನಾವು. ಯಾಕೆ ಅಂತಂದ್ರೆ ಸುಗ್ರೀವ ವಾಲಿಯನ್ನು ಕೊಲ್ತಾನೋ ಇಲ್ಲೋ ರಾಮಚಂದ್ರ ಅಂತಂತ ಹೇಳಿ ಮೊದಲಿಗೆ ಪರೀಕ್ಷೆ ಮಾಡ್ತಾನೆ. ಇಂಥ ಒಂದು ತಾಲ ವೃಕ್ಷ ಇದೆ, ನೀನು ಅದಕ್ಕೆ ಬಾಣವನ್ನು ಹೊಡಿ, ಆನಂತರದಲ್ಲಿ ಏನಂತ ಹೇಳಿ ಕೇಳಿದ್ರೆ ನಿನ್ನ ಸಾಮರ್ಥ್ಯ ನೋಡಿ ನಾನು ನಿನ್ನಲ್ಲಿ ಭಕ್ತಿ ಮಾಡ್ತೀನಿ. ಸಂದೇಹದಿಂದ ಭಕ್ತಿ ಮಾಡಿಬಿಟ್ರೆ ನಿಶ್ಚಿತವಾಗಿ ಭಗವಂತ ಏನಿದ್ದಾನೆ ಅಂತ ಕೇಳಿದ್ರೆ ಕ್ಷೀಣ ಸುಖ, ನಮ್ದೆಲ್ಲ ಸುಖ ಏನಂತ ಹೇಳಿದ್ರೆ ಕ್ಷೀಣ ಆಗ್ತಕ್ಕಂಥ ಸುಖ, ನಶಿಸಿ ಹೋಗ್ತಕ್ಕಂಥ ಸುಖ. ಆದ್ರೆ ಪರಮಾತ್ಮನ ಆನಂದ ಅದು ಯಾರಿಗೂ ಏನಂತ ಹೇಳಿ ಕೇಳಿದ್ರೆ ಹಿಡಿಲಿಕ್ಕೆ ಆಗೋದಿಲ್ಲ, ನಾವು ಅಳತೆ ಮಾಡ್ಲಿಕ್ಕೂ ಸಹ ಆಗೋದಿಲ್ಲ. ಲಕ್ಷಣಂ, ಅದಕ್ಕೆ ಶ್ರೀಮದಾಚಾರ್ಯರು, ಅದೇ ಮುಖ್ಯ ಪ್ರಾಣದೇವರ ಅವತಾರಿಯಾಗಿರ್ತಕ್ಕಂಥ ಮಧ್ವಾಚಾರ್ಯರು ತಿಳಿಸಿಕೊಡ್ತಾರೆ ಭಾಷೆಯಲ್ಲಿ, ಪರಮಾತ್ಮ ಅವನ ಆನಂದ ಎಷ್ಟಿದೆ ಅಂತಂದ್ರೆ ಲಕ್ಷಣಂ ಪರಮಾನಂದಂ. ಅವನ ಲಕ್ಷಣವೇ, ಪರಮಾತ್ಮನ ಲಕ್ಷಣ ಏನ್ರಿ? ಆನಂದ ಸ್ವರೂಪ ಅಂತಂದಲ್ಲ, ಲಕ್ಷಣಂ ಪರಮಾನಂದಂ ವಿಷ್ಣುವರೇವ ನ ಸಂಶಯ. ಇದು ಪರಮಾತ್ಮನ ಒಂದು ದೊಡ್ಡ ಲಕ್ಷಣ ಅಂತನ್ನೋದನ್ನ ತಿಳ್ಕೊಳ್ರಿ. ಅವ ವಿಷ್ಣು, ರಾಮಚಂದ್ರ ಯಾರು ಅಂತಂದ್ರೆ ಅವ ವಿಷ್ಣು ಅಂತಂತ ಹೇಳಿ ಉಪಾಸನೆ ಮಾಡ್ರಿ. ಅವನ ಆನಂದ ಅದ್ಭುತವಾಗಿರ್ತಕ್ಕಂಥದ್ದು. ಮತ್ತೆ ಅವ್ಯಕ್ತಾದಿ ತೃಣಾಂತ ಅಸ್ತು, ಅವ್ಯಕ್ತ ತತ್ವ ಅಂತಂತ ಹೇಳಿದ್ರೆ ಪ್ರಕೃತಿ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮಿ, ಆ ಲಕ್ಷ್ಮಿಯಿಂದ ಹಿಡಿದು ತೃಣಾಂತ ಅಸ್ತು, ಒಂದು ತೃಣದ ಪರ್ಯಂತ ಆನಂದ. ಅದು ಎಷ್ಟು ಪರಮಾತ್ಮನ ಆನಂದಕ್ಕೂ ಇವುಗಳ ಆನಂದಕ್ಕೂ ಎಷ್ಟು ವಿಪ್ಲುಡ ಆನಂದವಾಗಿನಃ ಅಂತ ಹೇಳ್ತಾರೆ. ಅಂದ್ರೆ ಒಂದು ಹನಿ ಆಗುತ್ತೆ. ಅವರೆಲ್ಲರ ಆನಂದ ಸೇರಿಸಿದ್ರೆ ಪರಮಾತ್ಮನ ಆನಂದದ ಮುಂದೆ ಅದು ಒಂದು ಹನಿ ಅಂತೆ. ಅಂದ್ರೆ ಲಕ್ಷ್ಮೀದೇವಿ ಬ್ರಹ್ಮಾದಿ ದೇವತೆಗಳು ಏನು ಸುಖವನ್ನು ಪಡ್ತಾರೆ, ಅವರ ಆ ಭಗವಂತನ ಆನಂದದ ಮುಂದೆ ಅದು ಒಂದು ಹನಿ ಆಗ್ತದೆ. ಅಂದರೆ ಪರಮಾತ್ಮ ಎಷ್ಟು ಸುಖ ಸ್ವರೂಪಿ ಇದ್ದಾನೆ ಅಂತ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ. ಹೀಗಾಗಿ ಅಂತಹ ಭಗವಂತನನ್ನು ನಾವು ಈ ರೀತಿಯಾಗಿ ಕೊಂಡಾಡಬೇಕು. ಮತ್ತು ಅಕ್ಷೀಣ ಸುಖ, ಒಂದು ಸ್ವಲ್ಪ ಶಾಸ್ತ್ರೀಯ ರೀತಿಯಿಂದ ನಾವು ವಿಚಾರ ಮಾಡೋಣ ರಾಮಚಂದ್ರನನ್ನು ಅಂತಂತ ಹೇಳಿದರೆ, ಪರಮಾತ್ಮ ಅಕ್ಷೀಣ ಸುಖ ಅಂತಂತ ಹೇಳಿ ಕರೆದಿದ್ದಾರೆ ಆಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ. ಅಕ್ಷೀಣ ಸುಖ ಅಂತಂತ ಹೇಳಿದರೆ ಸುಖವನ್ನು ಯಾರು ಅನುಭವಿಸ್ಲಿಕ್ಕೆ ಸಾಧ್ಯ? ಕ್ಷಯ ಹೊಂದದೇ ಇರತಕ್ಕಂತಹ ಸುಖ ನಮಗೆ ಬೇಕು ಅಂತಂತ ಹೇಳಿ, ಅಮರರಾಗಬೇಕು ಅಂತಂತ ಹೇಳಿ ಏನು ಅಮೃತವನ್ನು ಕುಡಿದ್ರಲ್ಲ, ಎಲ್ಲ ದೇವತೆಗಳು ಅಮೃತವನ್ನು ಕುಡಿದಿದ್ದಾರೆ. ಆ ಅಮೃತ ಅಂತನ್ನೋ ಶಬ್ದ ಯಾರನ್ನ ಕರಿತಾ ಇದೆ ಅಂತಂದ್ರೆ ಭಗವಂತನನ್ನು ಹೇಳ್ತಾ ಇದೆ ಅಂತ ಹೇಳಿ ಅಮೃತ ಅಂತ ಹೇಳಿ ಉಪನಿಷತ್ತುಗಳಲ್ಲಿ ತಿಳಿಸಿಕೊಡ್ತಾ ಇದೆ. ಯೇಷೋ ಅಂತರಕ್ಷಿಣಿ ಪುರುಷೋ ದೃಶ್ಯತೆ, ಆ ಅಕ್ಷಿಸ್ಥ ಪುರುಷ ಯಾರು ಅಂತಂತ ಹೇಳಿ ಕೇಳ್ತಾ ಹೋದಾಗ ಉಪನಿಷತ್ತಿನಲ್ಲಿ ಅದು ಏನಂತ ಹೇಳಿ ಕೇಳಿದ್ರೆ ಪರಮಾತ್ಮ, ಅವ ಅಮೃತ ಶಬ್ದ ವಾಚನ ಆಗಿರ್ತಕ್ಕಂಥ ಪರಮಾತ್ಮನೇ ಏನಂತ ಹೇಳಿ ಕೇಳಿದ್ರೆ ಅಕ್ಷಿಸ್ಥ ಪುರುಷ ಅಂತ. ಆದ್ದರಿಂದಾಗಿ ಆ ಅಮೃತ ಶಬ್ದ ವಾಚನ ಆಗಿರ್ತಕ್ಕಂಥವ ಭಗವಂತ ಅಂತ ಹೇಳಿ. ಅಕ್ಷೀಣ ಸುಖ ಉಳ್ಳವ ಅಮೃತ ಅವ ಯಾವಾಗಲೂ ಅಂತ ಹೇಳಿ.
ಏನ್ರಿ ಭಗವಂತನನ್ನು ಅಮೃತ ಅಂತ ಎಲ್ಲಿ ಕರೆದಿದ್ದಾರೆ, ಅದರಲ್ಲೂ ರಾಮಚಂದ್ರನನ್ನು ಅಮೃತ ಅಂತ ಎಲ್ಲಿ ಕರೆದಿದ್ದಾರೆ ಅಂತಂದ್ರೆ ತಸ್ಮಿನ್ನಪೋ ಮಾತರಿಶ್ವಾದದಾತಿ ಅಂತಕ್ಕಂತಹ ಈಶಾವಾಸ್ಯೋಪನಿಷತ್ತಿಗೆ ವ್ಯಾಖ್ಯಾನ ಮಾಡ್ತಾ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಅತಿರೋಹಿತ ವಿಜ್ಞಾನಾದ್ ವಾಯುರಪಿ ಅಮೃತ ಸ್ಮೃತಃ ಅಂತ ಹೇಳಿ. ಏನು ಅಂತ ಕೇಳಿದ್ರೆ, ಎಂದೂ ಪ್ರಳಯ ಕಾಲದಲ್ಲೂ ಕೂಡ ಜ್ಞಾನ ಹೋಗದೇ ಇರತಕ್ಕಂಥ, ಅಲ್ಲೂ ಭಗವಂತನ ಉಪಾಸನೆ ಮಾಡತಕ್ಕಂತಹ ವಾಯುದೇವರನ್ನ ಏನಂತ ಕರೀತಾರೆ ಅಂದ್ರೆ ಅಮೃತ ಅಂತ ಕರೀತಾರಂತೆ. ವಾಯುದೇವರನ್ನೇ ಅಮೃತ ಅಂತ ಕರೆದಾಗ ಮತ್ತೆ ಮುಖ್ಯಾಮೃತಂ ಸ್ವಯಂ ರಾಮ ಅಂತ ಆಚಾರ್ಯರು ಹೇಳ್ತಾರೆ. ಮುಖ್ಯಾಮೃತ ಯಾರು ಅಂತ ಕೇಳಿದ್ರೆ ವಾಯುದೇವರ ಅಮೃತ, ಆದರೆ ಮುಖ್ಯ ಅಮೃತ ಯಾರು ಅಂತ ಹೇಳಿ ಕೇಳಿದ್ರೆ ಅವ ರಾಮಚಂದ್ರ ಅಂತ ರಾಮ ಸಂಹಿತೆ ಅಂತನ್ನೋ ಸ್ಮೃತಿಯನ್ನು ಉಲ್ಲೇಖ ಮಾಡಿ ಏನಂತ ಕೇಳಿದ್ರೆ ಆಚಾರ್ಯರು ಅದನ್ನು ಉದಾಹರಿಸ್ತಾರೆ. ರಾಮಚಂದ್ರನನ್ನ ಅಮೃತ ಅಂತ ಕರೀತಾರೆ. ಅದಕ್ಕೆ ಅವರು ಅಲ್ಲೊಂದು ಆಡೋದು ಇಲ್ಲೊಂದು ಆಡೋದು ಅಂತ ಶ್ರೀಮದ್ ಆಚಾರ್ಯರಲ್ಲಿ ಇಲ್ಲೇ ಇಲ್ಲ, ಅದು ಒಂದೇ ರೀತಿ ಆಡ್ತಾ ಇರೋದು. ರಾಮಚಂದ್ರನನ್ನ ಒಂದು ಕಡೆ ಪರಿಪೂರ್ಣ ಅಂತ ಕರೆದು ಇನ್ನೊಂದು ಕಡೆ ಮನುಷ್ಯ ಅಂತ ಕರೆಯುವಂತಹ ಸ್ವಭಾವ ಆಚಾರ್ಯರದ್ದು ಅಲ್ಲೇ ಅಲ್ಲ. ಆದ್ದರಿಂದಾಗಿ ಅಂತಹ ಶ್ರೀಮದ್ ಆಚಾರ್ಯ ಏನಂತ ಕರೆದ್ರು ಅವನನ್ನ ಅಕ್ಷೀಣ ಸುಖ ಅಂತ ತಾತ್ಪರ್ಯ ನಿರ್ಣಯ ಕರೆದ್ರೆ, ಇನ್ನೊಂದು ಕಡೆ ಭಾಷೆಯಲ್ಲಿ ಆಚಾರ್ಯರು ಅವ ಅಮೃತ ಅಂದ್ರೆ ಅವು ಎರಡಕ್ಕೂ ಸಮಾನ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇಂತಹ ರಾಮಚಂದ್ರನ ಗುಣಗಳನ್ನ ನಾವು ಅನೇಕ ರೀತಿಯಿಂದ ನಾವು ನೋಡಬಹುದು. ಪರಮಾತ್ಮನ ಗುಣಗಳನ್ನು ಒಂದು ಗುಣ ಏನು ಅಂತ ಹೇಳಿ ಕೇಳಿದ್ರೆ, ಭಕ್ತಿ ಅನ್ನೋದನ್ನ ತೋರಿಸಿಕೊಡ್ಲಿಕ್ಕೆ ಹನುಮಂತ ದೇವರು ಸಾಕ್ಷಿ ಅಂತ ಆದ್ರೆ ಅದೇ ಭಕ್ತಿ ಅನ್ನೋದನ್ನು ಮಾಡಿರ್ತಕ್ಕಂತಹದ್ದು. ಯಾಕೆ ಭಕ್ತಿ ನೋಡ್ರಿ, ರಾಮಚಂದ್ರ ಒಂದು ವೇಳೆ ತ್ಯಾಗ ಅಂತಕ್ಕಂತಹ ಗುಣವನ್ನ ಅಂಗೀಕಾರ ಮಾಡಿದ್ದಿಲ್ಲ, ಲೋಕದಲ್ಲಿ ತೋರಿಸಿದ್ದಿಲ್ಲ ಅಂತ ಹೇಳಿದ್ರೆ ಅದೇ ಕ್ಷಣದಲ್ಲಿ ಅಷ್ಟು ಚುರುಕಾಗಿರ್ತಕ್ಕಂಥ ಭರತನಿಗೆ ತ್ಯಾಗ ಅಂತ ಬುದ್ಧಿ ಬರ್ತಿದ್ದಿಲ್ಲ. ಯಾಕೆ, ನನಗೆ ಬೇಕಾಗಿಲ್ಲ ರಾಮರಾಜ್ಯ, ಈ ರಾಜ್ಯ ಬೇಕಾಗಿಲ್ಲಪ್ಪ, ಅಯೋಧ್ಯ ಅಂತ ಅನ್ನೋದು ಬೇಕಾಗಿಲ್ಲ ಅಂತಂತೇಳಿ ಹೇಳಿ ತಾನು ಏನಂತ ಕೇಳಿದ್ರೆ ಗುರುವರ್ಥೆ ತಕ್ತರಾಜ್ಯ ಅಂತ ಭಾಗವತದಲ್ಲಿ ಹೇಳ್ತಾರೆ. ಆ ಪಿತೃವಾಕ್ಯ ಪರಿಪಾಲನೆ ಮಾಡುವುದಕ್ಕೋಸ್ಕರವಾಗಿ ಅಂತಂತ ಹೇಳಿ ಅದು ಒಂದು ಕಾರಣ. ಆದರೆ ಆಚಾರ್ಯರು ತಿಳಿಸ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ, ತ್ರಿದಿಶ ಮುನಿಕೃತೆ, ಯಾವ ದೇವತೆಗಳು ಇಲ್ಲಿ ಅವತಾರ ಮಾಡಿ ನನ್ನನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ, ನನ್ನನ್ನು ನೋಡಬೇಕು ಅಂತಂತ ಹೇಳಿ ಅವರು ಸಾಧನವನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ, ಅವರಿಗೆ ನಾನು ಏನಂತ ಹೇಳಿದ್ರೆ ದರ್ಶನ ಕೊಡಬೇಕು, ಅವರು ಉದ್ಧಾರ ಮಾಡಬೇಕು. ಅದಕ್ಕೋಸ್ಕರವಾಗಿ ಏನಂತ ಹೇಳಿದ್ರೆ ಕಾಡಿಗೆ ಹೋಗ್ತೀನಿ. ಕೈ ಕೇಳ್ಕೊಂಡಿರ್ತಕ್ಕಂಥದ್ದು ಇದು ಗೌಣ, ಇದು ಏನೂ ಅಲ್ಲ. ಅದು ಆಕೆ ಹೋಗೋ ಅಂತನ್ನೋದು ಏನೂ ದೊಡ್ಡದು ಅಲ್ಲೇ ಅಲ್ಲ. ಭರತನಿಗೆ ರಾಜ್ಯ ಸಿಗಲಿ ಅನ್ನೋದು ದೊಡ್ಡದಲ್ಲ. ನಾನೇ ತ್ಯಾಗ ಮಾಡ್ತೀನಿ ಅಂತ ಪರಮಾತ್ಮ ಏನಂತ ಹೇಳಿ ಕೇಳಿದ್ರೆ, ಯಾವಾಗಲೂ ಎಲ್ಲಿ ಜಗಳ ಆಗ್ತಾ ಇರ್ತದೆ, ದೊಡ್ಡ ಮನಸ್ಸು ಮಾಡಿ ಒಬ್ಬ ಯಾರಾದರೂ ತ್ಯಾಗ ಮಾಡಿಬಿಟ್ರೆ ಆ ಜಗಳ ನಿಂತು ಹೋಗ್ತದೆ ಅಂತ ಅಲ್ಲಿಕ್ಕೆ ರಾಮಚಂದ್ರ ದೊಡ್ಡ ದೃಷ್ಟಾಂತ ಅದು. ಆದ್ದರಿಂದಾಗಿ ಇಂತಹ ತ್ರಿದಶ ಮುನಿಕೃತೆ, ಕಾಡಿನೊಳಗೆಲ್ಲ ನನ್ನನ್ನು ನೋಡಬೇಕು ಅಂತಂತೇಳಿ ಎಷ್ಟೋ ಕಾಲಗಳಿಂದ ಉಪಾಸನೆ ಮಾಡ್ಕೊಂಡು ಬಂದಿರತಕ್ಕಂತಹ ಮುನಿಗಳು ಕಾಯ್ತಾ ಇದ್ದಾರೆ, ಅವರಿಗೋಸ್ಕರ ಕಾಡಿಗೆ ಹೋಗ್ತೀನಿ ಅಂತ ಹೇಳಿ ಒಂದು ತೋರಿಸಿದ್ರೆ, ಅದೇ ತ್ಯಾಗ ಗುಣವನ್ನು ಭರತ ಅನುಸರಿಸ್ಬಿಟ್ಟ. ನೋಡ್ರಿ, ಭರತ ಏನಾದರೂ ಇಲ್ಲ, ರಾಮ ಹೋಗಿದ್ದಾನಲ್ಲ ನಾನು ಮಾಡ್ತೀನಿ ಅಂತಂತ ಹೇಳಿ, ನಾನು ಈ ರಾಜ್ಯವನ್ನ ಪರಿಪಾಲನೆ ಮಾಡ್ತೀನಿ ಅಂತ ಹೇಳಿ ಅಂದುಬಿಟ್ಟಿದ್ರೆ ಅದು ರಾಮನಿಗೆ ಒಂದು ಸ್ವಲ್ಪ ಏನು ಅಂತ ಹೇಳಿ ಕೇಳಿದ್ರೆ ವಿರುದ್ಧವಾಗಿ ನಡೆದುಕೊಂಡಂಗೆ ಆಗ್ತಿತ್ತೋ ಏನೋ. ಆದರೂ ರಾಮಚಂದ್ರ ಅನುಗ್ರಹ ಮಾಡಿದ್ದ, ನೀನು ಹೋಗಿ ಮಾಡು ಅಂತ ಹೇಳಿ. ಆದರೆ ಭರತ ಮಾತ್ರ ನಾನು ತ್ಯಾಗ ಪರಮಾತ್ಮನ ನೋಡಿ ತ್ಯಾಗ ಅನ್ನೋ ಗುಣವನ್ನು ನಾನು ಅನುಸರಿಸ್ತೀನಿ ಅಂತಂದ. ಅದಕ್ಕೆ ಅವನು ಏನು ಮಾಡಿದ ಅಂತಂತ ಹೇಳಿ ಕೇಳಿದ್ರೆ, ಅಂತಹ ಪರಮಾತ್ಮನ ಚರಿತ್ರೆಯನ್ನು ಏನಂತ ಹೇಳಿ ಕೇಳಿದ್ರೆ ಬ್ರಹ್ಮಾದಿ ದೇವತೆಗಳು ಕೊಂಡಾಡ್ತಾರೆ. ಆ ದೇವತೆಗಳು ಆ ಪರಮಾತ್ಮನ ಚರಿತ್ರೆಯನ್ನು ಕೊಂಡಾಡ್ತಾರೆ. ಆದರೆ 14 ವರ್ಷಗಳ ಕಾಲ ಆ ರಾಮಚಂದ್ರ ವನವಾಸಕ್ಕೆ ಹೋದಾಗ 14 ವರ್ಷಗಳ ಕಾಲ ಏನು ಮಾಡಿದ ಭರತ ಅಂತ ಹೇಳಿ ಕೇಳಿದ್ರೆ ಹೇಳ್ತಾರೆ, ಗೋಮೂತ್ರ ಯಾವಕಂ ಶುತ್ವ ಭ್ರಾತರಂ ವಲ್ಕಲಾಂಬರಂ. ಗೋಮೂತ್ರದಲ್ಲಿ ಬೇಯಿಸಿರತಕ್ಕಂತಹ ಏನು ಅಂತ ಹೇಳಿ ಕೇಳಿದ್ರೆ ಆ ಜವೆ ಗೋಧಿಯನ್ನ ಅದನ್ನ ಉಂಡು ಏನಂತ ಕೇಳಿದ್ರೆ ನಂದಿ ಗ್ರಾಮದಲ್ಲಿ ಒಂದು ಏನೂ ಇಲ್ಲದೇನೆ ಒಂದು ಚಾಪೆ ಮೇಲೆ ಹಾಗೇ ಮಲ್ಕೊಂಡು ಏನಂತ ಕೇಳಿದ್ರೆ ಭರತ ಕಾಲವನ್ನು ಕಳೆದಿದ್ದಾನಂತೆ. 14 ವರ್ಷ ಕಾಡಿನಲ್ಲಿ ಪರಮಾತ್ಮ ಹೋಗ್ತಾ ಇದ್ದಾನೆ, ಸೀತಾದೇವಿ ಕಾಡಿನಲ್ಲಿ ಹೋಗ್ತಾ ಇದ್ದಾಳೆ. ಅವರನ್ನು ನೋಡಿ ನಾನು ಆರಾಮಾಗಿ ಅರಮನೆಯಲ್ಲಿ ಇರೋದು ಅಂತಂದ್ರೆ ಏನು, ಅದು ಸಾಧ್ಯನೇ ಇಲ್ಲ ಅಂತಂತೇಳಿ. ಅವರು ಎಷ್ಟು ಕಷ್ಟಪಡ್ತಾರೆ ಅಲ್ಲಿ ಅಂತಂತ ಅನ್ನೋದು ಒಂದಾದ್ರೆ ಅವ್ರ ಜೀವನದಂತೆ ನನ್ನ ಜೀವನವೂ ಇರಬೇಕು ಅಂತ ಭರತ ನಿರ್ಧಾರ ಮಾಡಿದ ನೋಡಿ. ಆದ್ದರಿಂದಾಗಿ ತ್ಯಾಗದಿಂದ ಏನಂದರೆ ಜಗತ್ತಿನೊಳಗೆ ಅದು ದೊಡ್ಡ ಗುಣ. ತ್ಯಾಗ ಜಗತಿ ಪೂಜ್ಯಂತೆ ಅಂತ ಏನು ಆ ಸುಭಾಷಿತ ಇದೆ, ತ್ಯಾಗದಿಂದ ಜಗತ್ತಿನೊಳಗೆ ಪೂಜ್ಯರಾಗ್ತಾರಂತೆ. ಹಾಗೆ ಅಂತಹ ಭರತನೂ ಕೂಡ ಏನಂತ ಹೇಳಿದರೆ ಇವತ್ತು ಭಕ್ತಿಯನ್ನು ಮಾಡಿರ್ತಕ್ಕಂಥ, ರಾಮಚಂದ್ರನಲ್ಲಿ ಭಕ್ತಿಯನ್ನು ಮಾಡಿರ್ತಕ್ಕಂತಹ ಮೊದಲಿಗೆ ಹನುಮಂತ ದೇವರು ಬಂದರೆ ಆನಂತರದಲ್ಲಿ ಆ ರಾಮಾಯಣದಲ್ಲಿ ಚಿತ್ರಣ ಯಾರಿಗೆ ಬರ್ತದೆ ಅಂತ ಹೇಳಿ ಕೇಳಿದ್ರೆ ಅದು ಭರತನಿಗೆ ಬರತಕ್ಕಂಥದ್ದು ಆಗಿದೆ. ಆದ್ದರಿಂದಾಗಿ ನಾವು ಕೇವಲ ಏನಂತ ಕೇಳಿ ರಾಮಚಂದ್ರನ ಮನುಷ್ಯ ಅಂತ ನಾವು ನೋಡ್ಕೊಳ್ಳೋದೇನೆ, ಅವ ಒಬ್ಬ ಪರಮಾತ್ಮ ಜ್ಞಾನಾನಂದ ಸ್ವರೂಪಿಯಾಗಿದ್ದಾನೆ. ಇಡೀ ಲೋಕಗಳನ್ನು ಅವನ ನಿಯಮನದಲ್ಲಿ ಇಟ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಅಂತಂತ ಹೇಳಿ ಈ
ರೀತಿಯಾಗಿ ನಾವು ಉಪಾಸನೆಯನ್ನು ಮಾಡತಕ್ಕಂಥದ್ದಾಗಿದೆ. ಅಂತಹ ರಾಮಚಂದ್ರ ಈ ರಾಮನವಮಿಯ ಸಂದರ್ಭದಲ್ಲಿ ದೊಡ್ಡ ಕ್ಷೇತ್ರ ಅಯೋಧ್ಯ ಕ್ಷೇತ್ರ, ಆ ಅತ್ಯಂತ ಬದರಿಗೆ ಹತ್ತಿರವಾಗಿರತಕ್ಕಂತಹ ಕ್ಷೇತ್ರ ಮಾಯಾಪುರಿ ಅಂತ ಇದನ್ನು ಕರೀತಾ ಇದ್ದಾರೆ. ಗಂಗಾ ಇಲ್ಲಿ ಅತ್ಯಂತ ರಭಸವಾಗಿ ಹರಿತಕ್ಕಂಥವಳಾಗಿದ್ದಾಳೆ. ಅಂತಹ ಗಂಗೆ ಬಗ್ಗೆ ಯಾರು ತಿಳಿಸಿಕೊಡಬೇಕು ಅಂತ ವಿಚಾರ ಮಾಡ್ತಾ ಇದ್ವಿ. ಆದರೆ ರಾಮಾಯಣ ಕಾಲದಲ್ಲಿ ಏನಂತ ಕೇಳಿದ್ರೆ ತ್ರೇತಾಯುಗದಲ್ಲಿ 24ನೇ ತ್ರೇತೆಯಲ್ಲಿಯೇ ಆ ಗಂಗಾ ನದಿಯನ್ನು ದಾಟಬೇಕಾದ್ರೆ ಗಂಗಾ ಉತ್ಪತ್ತಿಯ ಬಗ್ಗೆ ಪ್ರಶ್ನೆಯನ್ನು ಮಾಡಿ ಆ ಗ್ರಂಥದಲ್ಲಿ ಬರುವ ಹಾಗೆ ಪರಮಾತ್ಮ ಆ ವಿಶ್ವಾಮಿತ್ರರಿಂದ ತಿಳ್ಕೊಂಡ ಗಂಗೆ ಉತ್ಪತ್ತಿ ಹೇಗಾಯಿತು ಅಂತನ್ನೋದನ್ನು. ಅಷ್ಟು ಆ ಪರಮಾತ್ಮ ಈ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಗಂಗೆಯನ್ನೂ ಕೂಡ ಅದರ ಮಹತ್ವವನ್ನು ಕೂಡ ತಿಳಿಸಿಕೊಟ್ಟಿದ್ದಾನೆ ಅಂತ ಹೇಳ್ತಾ, ಇಂತಹ ಈ ರಾಮನವಮಿಯ ಸಂದರ್ಭದಲ್ಲಿ ಇಲ್ಲಿ ಆಗಿರತಕ್ಕಂತಹ ಒಂದು ಜಪ ಹೋಮ ಈ ಕ್ಷೇತ್ರದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂತಹ ವಿಶ್ವೇಶತೀರ್ಥ ಶ್ರೀಪಾದರು ನೋಡ್ರಿ, ತ್ಯಾಗ ಅಂತಂತೆ ಹೇಳಿದ್ವಿ. ತ್ಯಾಗ ಅಂತ ಅನ್ಲಿಕ್ಕೆ ಇನ್ನೊಂದು ಸ್ವರೂಪವೇ ನಮ್ಮ ವಿಶ್ವೇಶತೀರ್ಥರು. ಅವರು ಎಷ್ಟು ರೀತಿಯಾಗಿರ್ತಕ್ಕಂಥ ಅವರು ಬಟ್ಟೆ ಹಾಕೊಳ್ಳೋದು ನೋಡಿಬಿಟ್ರೆ ಅವ್ರ ಮೈ ಮೇಲೆ ಇರ್ತಕ್ಕಂಥ ಒಂದು ಚಿಕ್ಕ ಬಟ್ಟೆ, ಉಟ್ಕೊಳ್ಳೋದೊಂದು ಬಟ್ಟೆ, ಹೊತ್ಕೊಳ್ಳೋದೊಂದು ಬಟ್ಟೆ ಬಿಟ್ಟರೆ ಬೇರೆ ಏನು ಜೀವನದಲ್ಲಿ ಅವರು ಆಸೆ ಪಟ್ಟಿದ್ದಿಲ್ಲ. ಆಸೆ ಪಟ್ಟಿದ್ದು ಯಾವುದು ಅಂತ ಕೇಳಿದ್ರೆ ರಾಮಚಂದ್ರನನ್ನು ಅಯೋಧ್ಯೆಯಲ್ಲಿ ನಿದ್ರಿಸಬೇಕು ಅಂತ ಅನ್ನೋದು ಮಾತ್ರ ನಮ್ಮ ಗುರುಗಳು ಆಸೆ ಪಟ್ಟಿದ್ರು. ಬೇರೆ ಎಲ್ಲವೂ ಕೂಡ ತ್ಯಾಗ ಮಾಡಿ ಒಂದು ಮಾತ್ರ ಏನಾಗಬೇಕು ಅಂತಂದ್ರೆ ಆ ತ್ಯಾಗ ಸ್ವರೂಪಿಯಾಗಿರ್ತಕ್ಕಂತಹ ಭಗವಂತನನ್ನು ಅಯೋಧ್ಯೆಯಲ್ಲಿ ನಿಂದಿರಿಸಬೇಕು ಅಂತ ತಮ್ಮ ಇಡೀ ಜೀವನವನ್ನು ಅದಕ್ಕೆ ಇಟ್ಟಿದ್ದಾರೆ. ಆದ್ದರಿಂದಾಗಿ ಅಂತಹ ನಾವೆಲ್ಲ ಅವರ ಶಿಷ್ಯರು ಅಂತ ಹೇಳಿ ಅಂದ್ಕೊಂಡ್ರೆ ಏನಂತ ಕೇಳಿದ್ರೆ ರಾಮಚಂದ್ರನಿಗೆ ಇನ್ನೂ ಪ್ರೀತಿ ಆಗ್ತದೆ. ಯಾಕಂತಂದ್ರೆ ರಾಮಚಂದ್ರನ ಭಕ್ತರ ಅವರ ಶಿಷ್ಯರಾಗಬಹುದು ಅಂತನ್ನೋದು ಅದು ದೊಡ್ಡ ಯೋಗ್ಯತೆ. ಅದು ಯಾರನ್ನೂ ಸಿಗೋದಿಲ್ಲ. ಅಂತಹ ವಿಶ್ವೇಶತೀರ್ಥ ಗುರುಗಳು ಇಂತಹ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಅಂತ ಈ ಒಂದು ಆಶ್ರಮವನ್ನು ಕಟ್ಟಿ ಇಲ್ಲಿ ಆ ಒಂದು ಕಾರ್ಯವನ್ನು ಇವತ್ತು ಅವರೇ ಒಳಗಡೆ ನಿಂತು ಪ್ರೇರೇಪಿಸಿ ಈ ಕಾರ್ಯವನ್ನು ಮಾಡಿಸಿದ್ದಾರೆ. ಅಂತಹ ಆ ಕಾರ್ಯದಲ್ಲಿ ಇಲ್ಲಿ ಏನು ಭಾಗಿಗಳಾಗಿದ್ದೀವಿ ಎಲ್ಲರೂ ಕೂಡ ಇಂತಹ ಉತ್ತಮ ಈ ಕರ್ಮವನ್ನು ಆ ವಿಶ್ವೇಶತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಆ ಸೀತಾಪತಿಯಾಗಿರ್ತಕ್ಕಂತಹ ರಾಮಚಂದ್ರನಲ್ಲಿ ಸಮರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.